ಕ್ವಶನ್ ನಂಬರ್ 20. ಚಿತ್ರದಲ್ಲಿ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು ಎ ಬಿ = AC ಆಗಿದೆ. ಓ ಕೇಂದ್ರವಾಗಿರುವ ವೃತ್ತವು ತ್ರಿಭುಜ ಎ ಬಿ ಸಿಯಲ್ಲಿ ಅಂತಸ್ಥವಾಗಿದ್ದು ಚಿತ್ರದಲ್ಲಿ ತೋರಿಸುವಂತೆ ತ್ರಿಭುಜದ ಎ ಬಿ, ಬಿ ಸಿ ಮತ್ತು ಸಿ ಎ ಬಾಹುಗಳನ್ನು ಕ್ರಮವಾಗಿ ಡಿ, ಇ ಮತ್ತು ಎಫ್ ಬಿಂದುಗಳಲ್ಲಿ ಸ್ಪರ್ಶಿಸುತ್ತದೆ. ಹಾಗಾದರೆ ಇಯು ಬಿ ಸಿಯನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಇದು ಸಮದ್ವಿಬಾಹು ತ್ರಿಭುಜ. ಎ ಬಿ ಸಿ ಎನ್ನುವುದು ಸಮದ್ವಿಬಾಹು ತ್ರಿಭುಜ. ಅಂದರೆ ಏನು? ಎ ಬಿ ಅಷ್ಟೇ ಎ ಸಿ ಆದ, ಎ ಬಿ ಅಷ್ಟೇ ಎ ಸಿ ಆದ. ಏನು ಹೇಳ್ತದ? ಈ ಡಿ ಮತ್ತು ಇ ಮತ್ತು ಎಫ್ಗಳು ಸ್ಪರ್ಶಕ ಬಿಂದುಗಳದು ಅಥವಾ ಸ್ಪರ್ಶ ಬಿಂದು ಆಯಿತು. ಸ್ಪರ್ಶ ಬಿಂದು ಆಯಿತು ಅಂದಾಗ ಈ ಎ ಎಂಬುದು ವೃತ್ತದ ಬಾಹ್ಯ ಬಿಂದುವಾಯಿತು. ಅದೇ ಪ್ರಕಾರವಾಗಿ ಬಿ ಬಿಂದು ವೃತ್ತದ ಬಾಹ್ಯ ಬಿಂದುವಾಯಿತು. ಸಿ ಎಂಬುದು ವೃತ್ತದ ಬಾಹ್ಯ ಬಿಂದು ಆಯಿತು. ಬಾಹ್ಯ ಬಿಂದು ಆಯಿತು ಅಂದ್ರೆ ಈ ಬಾಹ್ಯ ಬಿಂದುವಿನಿಂದ ಡಿ ಅನ್ನೋದು ಸ್ಪರ್ಶ ಬಿಂದು ಆಯಿತು, ಎಫ್ ಅನ್ನೋದು ಸ್ಪರ್ಶ ಬಿಂದು ಆಯಿತು. ಹೀಗಾಗಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ ಎನ್ನುವಂಥ ಸಿದ್ಧಾಂತದ ಮೇಲೆ ಎ ಡಿ = ಎ ಎಫ್ ಆಯಿತು. ಅದೇ ಪ್ರಕಾರವಾಗಿ ಬಾಹ್ಯ ಬಿಂದು ಬಿಯಿಂದ ಇ ಮತ್ತು ಡಿ ಡಿಗಳು ಸ್ಪರ್ಶಕ ಬಿಂದುಗಳಾದರೆ ಬಿ ಇ = ಬಿ ಡಿ ಆಯಿತು. ಏಕೆಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳಾದವು. ಯಾವ್ಯಾವು? ಬಿ ಇ ಮತ್ತು ಬಿ ಡಿ ಅಂಥೇಳಿ. ಇನ್ನು ಅದೇ ಪ್ರಕಾರವಾಗಿ ಬಾಹ್ಯ ಬಿಂದು ಸಿ ಆಯಿತು. ಇ ಮತ್ತು ಎಫ್ಗಳು ಸ್ಪರ್ಶಕ ಬಿಂದುಗಳಾದರೆ ಇ ಸಿ ಮತ್ತು ಸಿ ಎಫ್ಗಳು ಒಂದಕ್ಕೊಂದು ಸಮವಾದವು. ಯಾಕೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಇದು ಒಂದು ಕಾನ್ಸೆಪ್ಟ್. ಇದನ್ನು ಎ ಡಿ = ಎ ಎಫ್ ಅಂತ ಹೇಳ್ತಬೇಕು. ಎ ಡಿ ಇದನ್ನೇ ಇಲ್ಲಿವರೆಗೆ ನಾನು ಏನು ಮಾತಾಡಿದ್ನಲ್ಲ ಅದನ್ನೇ ನಾವು ಬರೆಯೋಣಂತ. ಎ ಡಿ = ಎ ಎಫ್. ಎ ಡಿ = ಎ ಎಫ್ ಆಯಿತು. ಇದು ಒಂದು ಸಮೀಕರಣ ಅಂತ ಅಲ್ಲಿ. ಆಮೇಲೆ ಬಿ ಡಿ = ಬಿ ಇ. ಇದು ಸಮೀಕರಣ 2. ಈಕ್ವಲ್ ಯಾಕಾಯಿತು ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಂತಾಯಿತು. ಇನ್ನು ಸಿ ಇ = ಸಿ ಎಫ್ ಆಯಿತು. ಇದು ಸಮೀಕರಣ 3 ಅಂತ ಅಲ್ಲಿ. ಇವೆಲ್ಲವೂ ಹೆಂಗದವು? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಂತ ಬರೀಬೇಕು. ಏಕೆಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಏಕೆಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಇಲ್ಲಿವರೆಗೆ ಏನು ಮಾತಾಡಿದ್ನಲ್ಲ ಅದನ್ನೇ ನಾನು ಬರೆದೇನೆ ಈಗ. ಇನ್ನು ಎ ಬಿ = ಎ ಸಿ. ಎ ಬಿ = ಎ ಸಿ ಎಲ್ಲಿದೆ ಬಂತು? ಎ ಬಿ = ಎ ಸಿ. ಎ ಬಿಯು ಎ ಸಿಗೆ ಈಕ್ವಲ್ ಆಗ್ಯದ. ಯಾಕೆ? ದತ್ತ. ಏಕೆಂದರೆ ದತ್ತ ಅಂದರೆ ಪ್ರಶ್ನೆಯಂತೆ.
ಸಮದ್ವಿಬಾಹು ತ್ರಿಭುಜ ಅಂತಾರಲ್ಲ, ಸಮದ್ವಿಬಾಹು ತ್ರಿಭುಜದಲ್ಲಿ ಈ ಎರಡು ಬಾಹುಗಳು ಎ ಬಿ ಮತ್ತು ಎ ಸಿಗಳು ಪರಸ್ಪರ ಈಕ್ವಲ್ ಆಗ್ಯಾವ. ಏನು ಕೇಳ್ತಾರವರು? ಈ ಯು ಬಿ ಸಿಯನ್ನು ಅರ್ಧಿಸುತ್ತದೆ ಅಂತಾರೆ. ಈ ಯು ಬಿ ಸಿಯನ್ನು ಅರ್ಧಿಸುತ್ತದೆ ಅಂದರೆ ಏನಂತಾರವರು? ಬಿ ಇ ಈಕ್ವಲ್ ಟು ಇ ಸಿ ಅಂತ ಆಗಬೇಕು. ಬಿ ಇ ಅಷ್ಟೇ ಇ ಸಿ ಆದ ಅಂದ್ರೆ ಇದು ಇ ಅನ್ನೋದು ಮಧ್ಯಬಿಂದು ಆದ, ಇಲ್ಲಿ ಬಿ ಸಿಯ ಮಧ್ಯಬಿಂದು ಆಗ್ತದೆ. ಹೌದೇನಲ್ಲ? ಹಾಂ. ಆದ್ದರಿಂದ ಸಮೀಕರಣ 1, 2, 3ರಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಏನೇನು? ಎ ಡಿ ಪ್ಲಸ್ ಬಿ ಡಿ. ನಾವು ಏನು ಬರಿಬೇಕಿಲ್ಲಿ? ಎ ಬಿ ಬರಿಬೇಕಾಗ್ಯದ. ಎ ಬಿಯಲ್ಲಿ ಏನೇನು ಕೊಡ್ಯದ? ಎ ಡಿ ಮತ್ತು ಬಿ ಡಿ ಎರಡೂ ಕೂಡಿ ಎ ಬಿ ಆಗ್ಯದ. ಹೌದಾ? ಹಾಂ. ಅಂದರೆ ಎ ಬಿಯಲ್ಲಿ ಏನೇನು ಕೊಡ್ಯದ? ಎ ಡಿನೂ ಕೊಡ್ಯದ, ಎ ಡಿ ಇದ್ದಲ್ಲಿ ಮತ್ತೇನು ಕೊಡ್ಯದ? ಬಿ ಡಿ. ಎ ಡಿ ಪ್ಲಸ್ ಬಿ ಡಿ ಕೂಡಿ ಎ ಬಿ ಆಗ್ಯದ. ಅದೇ ಪ್ರಕಾರವಾಗಿ ಎ ಸಿಯಲ್ಲಿ ಏನೇನದ? ಎ ಎಫ್ ಸಿ ಎಫ್. ನೋಡ್ರಿ, ಎ ಸಿಯಲ್ಲಿ ಏನದ? ಎ ಎಫ್ ಅದ, ಸಿ ಎಫ್ ಅದ, ಎರಡೂ ಕೂಡಿ ಎ ಸಿ ಆಗಿಬಿಡ್ತು. ಇಲ್ಲಿ ಎ ಎಫ್ ಪ್ಲಸ್ ಸಿ ಎಫ್ ಕೊಡ್ತು. ಹೌದಾ? ಕ್ಲಿಯರ್ ಆಯಿತು? ಹಾಂ. ಇಲ್ಲಿ ಏನೇನು ಮಾಡಬೇಕು? ಇಲ್ಲಿಂದ ಸ್ವಲ್ಪ ಬುದ್ಧಿಯನ್ನು ಸ್ವಲ್ಪ ಉಪಯೋಗ ಮಾಡಬೇಕು. ಬಿ ಡಿ ಅದ. ಬಿ ಡಿಗೆ ನಾವು ಏನಂತೀವಿ? ಬಿ ಡಿಗೆ ನಾವು ಏನನ್ಬೇಕು? ಬಿ ಡಿಗೆ ನಾವು ಏನಂತೀವಿ? ಬಿ ಡಿ ನಾವು ಏನಂತ ಬರಿಬೋದು? ಹಾಂ. ಬಿ ಡಿ ಅಷ್ಟೇ ಬಿ ಇ ಆದಲ್ಲ. ಹಾಂ. ಯಾಕೆ? ಬಿ ಡಿ ಮತ್ತು ಬಿ ಇಗಳು ಒಂದಕ್ಕೊಂದು ಈಕ್ವಲ್ ಅದಾವು. ಹೀಗಾಗಿ ಬಿ ಡಿ ಅಷ್ಟೇ ಬಿ ಇ ಅದ. ನಾವು ಬಿ ಡಿ ಬರಿಬೇಕಾಗಿದ್ದ ಜಾಗದೊಳಗೆ ನಾನು ಬಿ ಇ ಅಂತ ಬರಿಬೋದಲ್ಲ. ಬಿ ಡಿ ಜಾಗದೊಳಗೆ ಬಿ ಇ ಅಂತ ಬರಿಬೋದಲ್ಲ. ಹಾಂ. ಇನ್ನು ಹಿಂದೆ ಏನು ಉಳಿತು? ಪ್ಲಸ್ ಎ ಡಿ ಈಕ್ವಲ್ ಟು ಇಲ್ಲೇನ ನೋಡ್ರಿ, ಎ ಎಫ್ ಬರೆಯೋದ. ಎ ಎಫ್ ಅಂದ್ರೆ ಎ ಎಫ್ ಅದಷ್ಟೇ ಎ ಡಿ ಅದ. ಹೀಗಾಗಿ ನಾವು ಎ ಎಫ್ ಬದಲಿ ಎ ಡಿಯನ್ನು ಬರಿಬೋದಾ? ಎ ಡಿನ ಬರಿಬೋದನಿಲ್ಲ? ಏನು ಉಳಿತಲ್ಲಿ? ಪ್ಲಸ್ ಸಿ ಎಫ್. ಭಾಳ ಇಂಪಾರ್ಟೆಂಟ್, ಮಸ್ತ್. ಮತ್ತು ಇದು ಸ್ವೀಟ್ ಆ್ಯಂಡ್ ಶಾರ್ಟ್ ಅಂತಾರಲ್ಲ, ಆ ಥರನಾದಂಥ ಕ್ವಶನ್ ಇದು. ಸ್ವಲ್ಪ ಬೋರ್ಡ್ ಕೈ ನೋಡ್ಕೋರಿ, ಏನೇನಾಯ್ತು ಇಲ್ಲಿ? ಹಾಂ. ಸ್ವಲ್ಪ ಎ ಡಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ, ಲೆಫ್ಟ್ ಆ್ಯಂಡ್ ರೈಟ್. ಏನು ಉಳಿತಲ್ಲಿ? ಬಿ ಇ ಈಕ್ವಲ್ ಟು ಸಿ ಎಫ್ ಉಳಿತು. ಬಿ ಈಕ್ವಲ್ ಟು ಸಿ ಎಫ್ ಉಳಿತಿಲ್ಲ. ಬಿ ಈಕ್ವಲ್ ಟು ಸಿ ಎಫ್ ಅಂದರೆ ಬಿಗೆ ಸಿ ಎಫ್ ಈಕ್ವಲ್ ಆಯಿತು. ಬಿಗೆ ಸಿ ಎಫ್ ಈಕ್ವಲ್ ಆಯಿತು ಅಂದ್ರೆ ಈ ಬಿಂದು ಮಧ್ಯ ಬಂತು. ಇ ಯು ಬಿ ಸಿಯನ್ನು ಹೀಗಾಗಿ ಇ ಎಂಬುವ ಬಿಂದು ಇ ಯು ಬಿ ಸಿಯನ್ನು ಅರ್ಧಿಸುತ್ತದೆ. ಎಂದು ಸಾಧಿಸಲಾಗಿದೆ ಅಂತ ಹೇಳಬೇಕು. ದಟ್ಸ್ ಆಲ್. ನೋಡಿರಿ, ಈ ಲೆಕ್ಕದಲ್ಲಿ ಒಂದು ಸ್ಮಾಲ್ ಕರಪ್ಷನ್ ಏನದ, ಇಲ್ಲಿ ಬಿ ಸಿ ಅಂತಿತ್ತಲ್ಲ, ಇದು ಬಿ ಇ ಆಗಬೇಕಾಗಿತ್ತು. ಹಾಂ, ಬಿ ಇ ಆಗಬೇಕಾಗಿತ್ತು. ಹಾಂ, ಸಾರಿ, ಏನು ಬಿ ಡಿ ಬದಲಿ ಬಿ ಇನೇ ಬರ್ದೇವಿ. ಅರ್ಥ ಆಯಿತು? ಇದು ಸ್ವಲ್ಪ ಕರಪ್ಷನ್ ಆಗಿತ್ತು. ಇದನ್ನು ತಿಳ್ಕೊಳಕ್ಕೆ ಕಂಟಿನ್ಯೂ ಮಾಡಿರಿ. ದಟ್ಸ್ ಆಲ್.